ಡಿ ಗ್ಯಾಂಗ್ನ A10 ಆರೋಪಿ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಸ್ಥಳ ಮಹಜರ್ ಮಾಡಲಾಯಿತು. ಜೂನ್ 8ಕ್ಕೆ ಪಬ್ನಲ್ಲಿದ್ದವರು ಯಾರು? ಪಾರ್ಟಿ ಮಾಡಿದ್ದ ಪಬ್ ಪಂಚನಾಮೆ. ವಿನಯ್ ಸ್ಟೋನಿ ಬ್ರೂಕ್ ಪಬ್ ಮಾಲೀಕ, ದರ್ಶನ್ ನಟ, ಪ್ರದೂಷ್ ದರ್ಶನ್ ಆಪ್ತ, ಚಿಕ್ಕಣ್ಣ ದರ್ಶನ್ ಆಪ್ತ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವಿನಯ್, ದರ್ಶನ್, ಪ್ರದೂಷ್, ಚಿಕ್ಕಣ್ಣ ಕರೆತಂದು ಪೊಲೀಸರು ಸ್ಥಳ ಮಹಜರು ಮಾಡಿದರು. ಪಬ್ನಲ್ಲಿದ್ದ ಪ್ರಿಂಟರ್ ಸೇರಿ ಕೆಲ ಸಾಕ್ಷ್ಯಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಕ್ಷ್ಯ ಸಿಗಬಾರದೆಂದು ಡೆಡ್ ಬಾಡಿಗೆ ಹೊಸ ಅಂಗಿ. ರೇಣುಕಾ ಶರ್ಟ್ ಬದಲಾಯಿಸಿದ್ದ A12 ಲಕ್ಷ್ಮಣ್. ರೇಣುಕಾ ಸ್ವಾಮಿ ಕೊಂದು ಸಾಕ್ಷ್ಯನಾಶಕ್ಕೆ ರೇಣುಕಾ ಶರ್ಟ್ ಬದಲಾಯಿಸಿದ್ದು ಕಾರ್ ಚಾಲಕ A12 ಆರೋಪಿ ಲಕ್ಷ್ಮಣ್. ಇದೇ ಲಕ್ಷ್ಮಣ್ ಚಿತ್ರದುರ್ಗದಿಂದ ETOS ಕಾರಲ್ಲಿ ಕಿಡ್ನಾಪ್ ಮಾಡಿದ್ದ. ಇದೀಗ ಲಕ್ಷ್ಮಣ್ಣನ ಕರೆತಂದು ಪಂಚನಾಮೆ ಮಾಡಿದ್ರು. ಶರ್ಟ್ ಖರೀದಿಸಿದ್ದ ಅಂಗಡಿಯಲ್ಲಿ ಸ್ಥಳ ಮಹಜರ್ ಮಾಡಿದ್ರು. ಏನೇ ಆಗಲಿ ಡಿ ಗ್ಯಾಂಗ್ ಸ್ಕೆಚ್ನ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕಲಾಗ್ತಿದೆ. ನಮ್ಮ ಪೊಲೀಸರು ಕೂಡ ಸ್ಟ್ರಾಂಗ್ ಆಗಿ ತನಿಖೆ ನಡೆಸುತ್ತಿದ್ದಾರೆ. ಒಂದು ಕಡೆ ಚಿಕ್ಕಣ್ಣ ಅವರನ್ನು ನಿನ್ನೆ ವಿಚಾರಣೆಗೆ ಕರೆಯಲಾಗಿದೆ. ಮತ್ತೊಬ್ಬ ಆ್ಯಕ್ಟರ್ ಕೂಡ, ಯಶಸ್ಸು ಅನ್ನುವಂಥ ಆ್ಯಕ್ಟರ್ ಕೂಡ ಇದ್ದಾರೆ. ರೇಣುಕಾ ಕೊಲೆ ಕೇಸಲ್ಲಿ ಮತ್ತೊಬ್ಬ ನಟನಿಗೆ ಕೂಡ ಸಂಕಷ್ಟ. ಚಿಕ್ಕಣ್ಣ ಜೊತೆ ಮತ್ತೊಬ್ಬ ನಟ ಟ್ರಬಲ್ ಶುರು ಆಗುತ್ತಾ. ಗರಡಿ ಅಂತ ಇತ್ತೀಚೆಗೊಂದು ಚಿತ್ರ ಬಂದಿತ್ತು. ಯಶಸ್ ಸೂರ್ಯ ಅಂತೇಳಿ ಒಬ್ಬ ಹುಡುಗ, ಹೊಸ ಯುವಕ, ಸ್ಟೋನಿ ಬ್ರೂಕ್ ಪಾರ್ಟಿಲಿ, ಅಂದರೆ ಹೊಸ ಯುವಕಲ್ಲ, ಆಲ್ರೆಡಿ ಕೆಲವೆಲ್ಲ ಮಾಡಿದ್ದಾರೆ ಯಶಸ್ ಸೂರ್ಯ. ಗರಡಿ ಅಂತೇಳಿ ಇತ್ತೀಚೆಗೆ ಅದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದರು. ಯಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ಯಶಸ್ ಸೂರ್ಯ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಲವಾರು ವರ್ಷಗಳಿಂದ ಇವರ ಜೊತೆ ಇದ್ದಾನೆ, ದರ್ಶನ್ ಜೊತೆ ಇದ್ದಾನೆ. ಹಾಸ್ಯ ನಟ ಚಿಕ್ಕಣ್ಣ ಜೊತೆಗಿದ್ದ ನಟ ಯಶಸ್ ಸೂರ್ಯ. ಈ ಹಿನ್ನೆಲೆ ಯಶಸ್ಸಿಗೆ ಕೂಡ ಪೊಲೀಸರಿಂದ ನೋಟಿಸ್ ಸಾಧ್ಯತೆ ಇದೆ. ಅಂದರೆ ವಿಚಾರಣೆಗೆ ಕರೆಸಿ ಏನಾಯಿತು ಅಂತ ಕೇಳ್ಬೋದು ಬಹುಶಃ, ಅಥವಾ ಕೇಳದೇನು ಇರ್ಬೋದು, ಹೇಳೋಕ್ಕಾಗಲ್ಲ. ಜೊತೆಗಿದ್ರೆ ಕರೆಸ್ತಾರೆ ಐ ಥಿಂಕ್. ಯಶಸ್ ಅನ್ನುವಂಥ ನಟ ನೋಡಿ, ಈತನೇ ಯಶಸ್ ಅನ್ನುವಂಥ ನಟ. ಇತ್ತೀಚೆಗೆ ಸಾಧಾರಣವಾಗಿ ಎಲ್ಲ ಕಡೆ ಇವರು ಇರ್ತಾರೆ, ಅವ್ರ ಜೊತೆ ಇರ್ತಾರೆ. ಗರಡಿ ಅನ್ನುವಂಥ ಚಿತ್ರ ಮಾಡಿದರೆ ಇವ್ರಿಗೂ ಕೂಡ ಕೊಡುವಂಥ ಸಾಧ್ಯತೆ ಇದೆ. ನೋಟಿಸ್ ಕೊರೆದು ನೀವು ಏನು ಮಾಡ್ತಾ ಇದ್ರಿ, ಏನು ಎತ್ತಾ, ಅದೇ ಯಶಸ್ಸಿಗೆ ಇವನಿಗೆ ಯಾರಿಗೆ ಚಿಕ್ಕಣ್ಣಗೆ ಕೇಳಿದ ರೀತಿಯಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಓಕೆ, ನಾಗೇಂದ್ರ ಬಾಬು ಇದೀಗ ಓವರ್ ಆಲ್ ಈ ಘಟನೆ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ಬಾಬು ಗುರುವಾರ ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಯಾಕೆಂದರೆ ಇವರ ಕಸ್ಟಡಿ ಮುಗಿಯುತ್ತೆ, ನಂತರ ಜೈಲ ಅಥವಾ ಕಸ್ಟಡಿನ ಮತ್ತೊಮ್ಮೆ ಶುರುವಾಗುತ್ತೆ ಇಂಥದ್ದು. ಸೊ ಎಲ್ಲಿ ತನಕ ಬಂದು ನಿಂತಿದೆ ಇವತ್ತಿನ ನಿಮ್ಮ ಪ್ರಕಾರ ಕೇಸ್? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಈಗ ನಾವು ಏನು A1, A2, A3 ಅಂತೆಲ್ಲ ಕರಿತೀವಿ, ಇದೆಲ್ಲವೂ ಕೂಡ ಜಸ್ಟ್ ನಂಬರ್ ಅಷ್ಟೇ. ನಾಳೆ ಕೋರ್ಟ್ಗೆ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಆಗ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದು ಇಲ್ಲಿಯವರೆಗೂ ಕೂಡ ತನಿಖೆ ಆಗಿರೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಪ್ರಮುಖವಾಗಿ ಇಲ್ಲಿಯವರೆಗೂ ಕೂಡ 17 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನೂ ಮತ್ತಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಇದ್ದರೆ ಅವರನ್ನು ಕೂಡ ನೋಟಿಸ್ ಕೊಟ್ಟು ಕರೆಸುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ಇಲ್ಲಿಯವರೆಗೂ ಕೂಡ ಪ್ರಮುಖವಾಗಿ ಚಿತ್ರದುರ್ಗ ಆಗಿರ್ಬೋದು, ಅಥವಾ ಘಟನೆ ನಡೆದಂಥ ಶೆಡ್ ಆಗಿರ್ಬೋದು, ಜೊತೆಗೆ ಮೃತದೇಹ ಪತ್ತೆ ಆದಂತಹ ಆ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಎಲ್ಲ ಜಾಗದಲ್ಲಿಯೂ ಕೂಡ ಸ್ಥಳ ಮಹಾಜರನ್ನು ಮಾಡಲಾಗಿದೆ. ಇದರ ಜೊತೆಯಲ್ಲಿ ಅವರವರ ಮನೆಯಲ್ಲಿ ಆರೋಪಿಗಳ ಪ್ರತಿಯೊಬ್ಬರ ಮನೆಗೂ ಕೂಡ ತೆರಳಿ ಅವರು ಘಟನೆಗೆ ಸಂದರ್ಭದಲ್ಲಿ ಹಾಕಿದಂಥ ಬಟ್ಟೆಗಳನ್ನು ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗ ಬಾಕಿ ಇರುವಂಥದ್ದು ಕೇವಲ ಮೈಸೂರಿನಲ್ಲಿ ಸ್ಥಳ ಮಹಾಜರನ್ನು ಮಾಡಬೇಕಾಗಿರುತ್ತದೆ. ಯಾಕೆಂದರೆ ದರ್ಶನ್ ಅವತ್ತು ಈ ಒಂದು ಘಟನೆ ಆದ ಬಳಿಕ ಮೈಸೂರಿಗೆ ತೆರಳಿ ಅಲ್ಲಿ ಒಂದು ಫಿಲಮ್ ಶೂಟಿಂಗಲ್ಲಿ ಕೂಡ ಭಾಗಿಯಾಗಿರ್ತಾರೆ. ಒಂದು ಖಾಸಗಿ ಹೋಟೆಲ್ನಲ್ಲೂ ಕೂಡ ಅವರು ಸ್ಟೇ ಆಗಿರ್ತಾರೆ. ಆ ಒಂದು ಖಾಸಗಿ ಹೋಟೆಲ್ ಆಗಿರ್ಬೋದು, ಅಥವಾ ಫಾರಮ್ಗೆ ಏನಾದರೂ ಹೋಗಿದ್ರೆ ಫಾರ್ಮ್ ಆಗಿರ್ಬೋದು, ಈ ಒಂದು ಜಾಗದಲ್ಲಿ ಮಾತ್ರ ಸ್ಥಳ ಮಹಾಜರನ್ನು ಮಾಡಬೇಕಾಗಿದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ಬಿ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಮಾಹಿತಿಗಳನ್ನು ಕೂಡ ಕಲೆ ಹಾಕಿ
ಹಾಕಲಿದ್ದಾರೆ. ನಿನ್ನೆ ರಾತ್ರಿ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಪ್ರಸನ್ನಕುಮಾರ್ ಕೂಡ ಆಗಮಿಸಿ ಅವರು ಕೂಡ ಒಂದಷ್ಟು ಸಲಹೆಗಳನ್ನು ಕೊಟ್ಟು ಸಲಹೆಗಳನ್ನು ಪಡೆದುಕೊಂಡು ಹೋಗಿದ್ದಾರೆ. ಆ ಮಾಹಿತಿ ಕೂಡ ಇದೆ. ಕೇವಲ ಇವತ್ತು ನಡೆಯುವಂತಹ ಮಹಾಜರ್ ಕಟ್ಟಕಡೆಯ ಮಹಾಜರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಮೈಸೂರಿನಲ್ಲಿ ಮಹಾಜರನ್ನು ನಡೆಸಬೇಕಾಗಿದೆ, ಅದನ್ನು ಬಿಟ್ಟು ಇನ್ನೆಲ್ಲ ಜಾಗದಲ್ಲಿಯೂ ಕೂಡ ಪೊಲೀಸರು ಮಹಾಜರನ್ನು ಮಾಡಿದ್ದಾರೆ ಜಯಪ್ರಕಾಶ್. ಹಾಗಾಗಿ ಇವತ್ತು ಎಷ್ಟೊತ್ತಿಗೆ ದರ್ಶನನ